ಇದ್ಯಾಕೆ ಈಗ ಹೋರಾಡ್ತಾವ್ರಲ್ಲ ಅಣ್ಣ ನಮ್ಮ ಸಿದ್ದರಾಮಣ್ಣ, ಇವ್ರನ್ನ ಬೀಜ ನಮ್ದೇ, ಸಿದ್ದರಾಮಣ್ಣನ ಬೀಜ ನಮ್ದೇ. ಕಾಂಗ್ರೆಸ್ನವರೇ, ನೀವು ನೀರ್ ಹಾಕಿ ಬೆಳೆಸ್ತಾರೆ ಗಿಡ ಅಲ್ಲ, ಅದು ನಮ್ಮದು ಬೀಜ, ಅದು ದೇವೇಗೌಡರ ಬೀಜ. ಅದು ಪಕ್ಕ ರಾಜ್ಯದ ಪವನ್ ಕಲ್ಯಾಣ ಕೇಳಿಸ್ಬೇಕು. ಯಾಕೆಂದ್ರೆ ಮತ್ತೊಬ್ಬ ಪವನ್ ಕಲ್ಯಾಣ್ ನಿಖಿಲ್ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಹುಡ್ತಾವ್ರೆ. ಕೆಲವರು ಮಾತಾಡ್ತಾರೆ ಚನ್ನಪಟ್ಟಣದಲ್ಲಿ ಸೋತ್ಬಿಟ್ಟು, ಮಂಡ್ಯದಲ್ಲಿ ಸೋತ್ಬಿಟ್ಟು, ರಾಮನಗರ್ ಸೋಟ್. ತಡೀರೇ, ತೊಡ್ರ ಹುಲಿ ಹಿಂದೆ ಹೋಗ್ತಿದ್ಯದಂತೆ, ಹಿಂದೆ ಹೋಗಿದ್ದಂತಲ್ಲ, ಮುಂದೆ ಜಂಪ್ ಮಾಡಕ್ಕೆ ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟಿಕರಣ ಮಾಡಲಿಕ್ಕೆ, ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ನಿಖಿಲ್ ಕುಮಾರಸ್ವಾಮಿ ಮುಂದೆ ಬಂದವ್ರೆ. ಈ ರಾಜ್ಯದ ಉದ್ದಗಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಅಬ್ಬರದ ಭಾಷಣ ಮಾಡ್ತವ್ರೆ. ಯಾಕೆ ಗೊತ್ತಾ? ಅವ್ರ ತಾತನಿಗೆ ಮಾತು ಕೊಟ್ಟವ್ರೆ, ನಾನಿದ್ದೀನಿ, ನಾನು ಪಕ್ಷವನ್ನು ಕಟ್ತೀನಿ ಅಂತ. ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ದೇವೇಗೌಡರ ಅಂತರ ಕ್ಲಬ್ ಮಾಸ್ಟರ್ ಇದ್ದಂಗೆ, ಕ್ಲಬ್ ಮಾಸ್ಟ್ರು. ಕ್ಲಬ್ ಅಂದ್ರೆ ಕುಡಿಯೋ ಕ್ಲಬ್ ಅಲ್ಲ ಸಮಯ, ನೀವು ಹಂಗೆ ಅನ್ಕೊಂಬಿಡಿ. ಎಲ್ಲಾದ್ರು ಕ್ರಿಕೆಟ್ ಕ್ಲಬ್ಬು. ಯಾಕೆಂತಂದ್ರೆ ಪ್ರತಿಯೊಬ್ಬನಿಗೂ ಬ್ಯಾಟ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಇರ್ತಾರೆ, ಹೋಗ್ರ ಹೊಡಿ ಅಂದ್ಬಿಟ್ಟು. ಇಲ್ಲಿ ಕಲ್ತವ್ರು, ಇಲ್ಲಿ ಮಾಡಿದವ್ರು ಬೇರೆ ಪಕ್ಷದಲ್ಲಿ ಸಿಕ್ಸರ್ ಹೊಡಿತಾರೆ. ಇವತ್ತು ನಿಮಗೆ ಗೊತ್ತಿರಲಿ, JH ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗ್ಗಳಿಕೆ ದೇವೇಗೌಡರದು. SR ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗ್ಗಳಿಕೆ ದೇವೇಗೌಡರದು. ಇದ್ಯಾಕೆ ಈಗ ಹೋರಾಡ್ತಾವ್ರಲ್ಲ ಅಣ್ಣ ನಮ್ಮ ಸಿದ್ದರಾಮಣ್ಣ, ಇವ್ರನ್ನ ಬೀಜ ನಮ್ದೇ, ಸಿದ್ದರಾಮಣ್ಣನ ಬೀಜ ನಮ್ದೇ. ಕಾಂಗ್ರೆಸ್ನವರೇ, ನೀವು ನೀರ್ ಹಾಕಿ ಬೆಳೆಸ್ತಾರೆ ಗಿಡ ಅಲ್ಲ, ಅದು ನಮ್ಮದು ಬೀಜ, ಅದು ದೇವೇಗೌಡರ ಬೀಜ, ಅದು ನೀವು ಬೆಳೆಸ್ತಾ ಇದ್ದೀರ ಅಷ್ಟೇ. ಇವತ್ತು ರಾಜ್ಯದ JDS ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಹಗುರವಾಗಿ ಮಾತಾಡಬೇಡಿ. ಯಾಕೆಂದ್ರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತದೆ. ನಮಗೂ ಕೂಡ ಕಾಲ ಬರ್ತದೆ. ನಮಗೂ 4 ಗಂಟೆ ರಾತ್ರಿ ಆಗಿದೆ. ನಮಗೂ ನಮ್ಮನೆ ಕೂಡ ಸೂರ್ಯ ಬರ್ತಾನೆ, ನಮ್ಮ ಪಕ್ಷದಲ್ಲಿಗೆ ಸೂರ್ಯ ಹುಡ್ತಾನೆ. ಅದಕ್ಕೆ ನಾವು ಕಾಯ್ಬೇಕು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವರಾಣಿಗೆ ಹೇಳ್ತಾ ಇದ್ದೀನಿ ಸರ್, ಇಂಥ ಪಕ್ಷದ ಕಾರ್ಯಕರ್ತನ ಪಡಿಬೇಕಾದ್ರೆ ಸರ್, ನಿಖಿಲ್ ಸರ್, ನಾವು ಪುಣ್ಯ ಮಾಡಿರ್ಬೇಕು ಸರ್, ಪುಣ್ಯ ಮಾಡಿರ್ಬೇಕು. ಇನ್ನಾದರೂ ನಮ್ಮ ಕಾರ್ಯಕರ್ತರ ಬಗ್ಗೆ, ಲೀಡರ್ಸ್ ಬಗ್ಗೆ ಕಣ್ ತರ್ತಕ್ಕಂಥ ನೋಡ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ ಸರ್, ತುಂಬಾ ದಿವಸ ಇಲ್ಲ ಸರ್. ನೀವು ಬನ್ನಿ ಸರ್, ಆಚೆಗೆ ನೀವು ಬನ್ನಿ ಸರ್. 18 ಜನ ಶಾಸಕರು ಕೂಡ ನಿಮಗೆ ಬೆನ್ನು ಕೊಟ್ಟು ನಿಲ್ಕರ್ತಕ್ಕಂಥ ಶಕ್ತಿ ನಿಮಗಿದೆ ಸರ್. ನೀವು ರಾಜ್ಯಾಧ್ಯಕ್ಷರಾಗಬೇಕು. ನಿಮ್ಮ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿರ್ತಕ್ಕಂಥ 10 ಜನ ಯಂಗ್ ಶಾಸಕರು ಕೂಡ ನಾವು ಬಹಳ ತೊಟ್ಟಿದ್ದೀವಿ ಸರ್. ನೀವು ಮುಂದೆ ಬನ್ನಿ, ನಿಮ್ಮ ಜೊತೆ ನಾವು ಇರ್ತೀವಿ. ಇವತ್ತು ನಮ್ಗೆ ಎಂಥ ಪರಿಸ್ಥಿತಿ ಬಂದ್ರೆ ಕೂಡ, ನಮ್ಮ ಮನೇಲಿ ಊಟ ಇಲ್ಲದಿದ್ರೆ ಕೂಡ ಬೇರೆಯವರ ಮನೆಗೆ ತಟ್ಟೆ ಎತ್ಕೊಂಡು ಹೋಗತಕ್ಕಂಥ ವಂಶ ನಮ್ದಲ್ಲ. ಇರ್ಲಿ ಇಲ್ಲದೆ ಇರ್ಲಿ, ಜಗಳ ಆಗಲಿ ಮುನ್ಸ್ಕೊಂಡು ಇಲ್ಲೇ ಇರ್ತೀವಿ, ನಾವು ಇಲ್ಲೇ ತಿಂತೀವಿ ಬಹುಶಃ. ಆದರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನನ್ನ ನೋವಿದೆ ಸರ್. ಬಹಿರಂಗ ಎಲ್ಲ ಸಭೆ ಹೇಳ್ಕೊತಾ ಇರ್ತೀನಿ. ಅಧಿಕಾರ ಬಂದಾಗ ನಾವು ಕಾರ್ಯಕರ್ತರನ್ನ ಕೈ ಬಿಡ್ತಾ ಇದ್ದೀವಿ, ನಾಯಕರನ್ನ ಕೈ ಬಿಡ್ತಾ ಇದ್ದೀವಿ. ಇವತ್ತು ನಾಯಕರಿಲ್ಲದ ಪಕ್ಷ, ಕಾರ್ಯಕರ್ತರಲ್ಲಿ ಪಕ್ಷದ ಯಾವ ಪಕ್ಷ ಇಲ್ಲ ಸರ್. ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂಬರೋ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗಲ್ಲ ಸರ್. ಯಾಕಂದ್ರೆ ನಾವು ಕಾರ್ಯಕರ್ತರಿಗೋಸ್ಕರ, ನಾಯಕರಿಗೋಸ್ಕರ ಈ ಪಕ್ಷವನ್ನು ಕಟ್ಟಲೇಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್, ದೊಡ್ಡ ಇತಿಹಾಸ ಇದೆ. ಇತಿಹಾಸವನ್ನು ಗೊತ್ತಿರ್ತಕ್ಕಂಥವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್. ಅದು ಒಬ್ಬರಿಗೆ ಇರ್ತಾಗ ತಾಕತ್ತು ಅದು ಕುಮಾರಣ್ಣನಿಗೆ. ಕುಮಾರಣ್ಣ ಆದ್ಮೇಲೆ ನೀವು ಬರ್ತಾ ಇದ್ದೀರಿ ಸರ್. ನಮ್ಗೆ ಯಾವುದು ಅಧಿಕಾರ ಆಸೆ ಇಲ್ಲ. ಇವತ್ತು ಇಡೀ JDS ಶಾಸಕನ ಸಿದ್ದರಾಮಯ್ಯ ಅವರು ಕಾಲು ಕಸ ಸಮಾನ ನೋಡ್ತಾ ಇದ್ದಾರೆ. ನಮ್ದು ಯಾವುದೇ ಅನುದಾನ ಕೊಡ್ತಾ ಇಲ್ಲ, ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೂ ಪರವಾಗಿಲ್ಲ ಸರ್, ನಾವು ಹೊಟ್ಟೆ ಎಸ್ಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬದುಕೋ ಶಕ್ತಿ ನಮಗಿದೆ ಸರ್. ಆದರೆ JDS ಪಕ್ಷನ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ. ದಯವಿಟ್ಟು ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರಿಗೋಸ್ಕರ ಈ ನಮ್ಮ ರವಣ್ಣ ಏನು ಮಾಡ್ತಾರೆ, ಎತ್ ಮಾಡ್ತಾರೆ ಗೊತ್ತಿಲ್ಲ ದೇವರಾಣಿಗೂ. ಅವ್ರು ಕಂಡ್ರೆ ಒಂಥರ ಭಯ ಆಗುತ್ತೆ. ಯಾಕಂದರೆ ಎಲ್ಲ ಕಡೆ ಪೂಜೆಗಳಾಗ್ತವೆ, ನೋಡ್ಕೊಂಬಂದೆ. ಅದು ಯಾರನ್ನ ಗಿಲ್ತಾನ ಗೊತ್ತಿಲ್ಲ ದೇವರಾಣಿಗೆ. ಬಟ್ ಪಣ್ಣು ಮಾತು ಚೆನ್ನಾಗಿ ಬರ್ತಾಯಿದೆ. ಅದು ರವಣ್ಣ ಅದು ಯಾಕೋ ಗಿಲ್ಲ, ನಮ್ಮ ಸ್ವಲ್ಪ ಯಾಕೋ ನಾವು ಗೆಲ್ತೀವಿ. ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ನೆಮ್ಮದಿಯಾಗಿರ್ತಕ್ಕಂಥ ಎಷ್ಟು ಅನುದಾನ ಬಂದಿರತಕ್ಕಂಥ ಕ್ಷೇತ್ರ ಇದ್ರೆ ಅದು ರವಣ್ಣ. ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಶಾಸಕರು ನಮ್ಮ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ
ಒಂಥರ ಕೇವಲ ಮಾತಾಡ್ತಾರೆ. ಮಾತಾಡಲಿ ಯಾಕೆಂತಂದ್ರೆ ಈಗ ತಾನೇ ನೆನ್ನೆಲ್ಲ ಮನೆ ತಾನೇ ಬಾಂಬ್ ಬ್ಲಾಸ್ಟ್ ಆಗಿದೆ ಡೆಲ್ಲಿದಲ್ಲಿ ಬಾಂಬು ಬ್ಲಾಸ್ಟ್ ಆಗಿದೆ. ನಾನೇ ಮುಖ್ಯಮಂತ್ರಿ 28ಕ್ಕೂ ನಾನೇ ಮುಖ್ಯಮಂತ್ರಿ ಅನ್ನೋ ಬಾಂಬು ಬ್ಲಾಸ್ಟ್ ಆಗಿದೆ. ಅದು ಎಲ್ಲೆಲ್ಲಿ ಹೇಗಾಗಿ ಸಿಡುತ್ತೆ ಗೊತ್ತಿಲ್ಲ, ನಾವು ಕಾದು ನೋಡ್ತೀವಿ ಅಂತ ಹೇಳ್ತಾ ಇವತ್ತು ಅದ್ದೂರಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮೊಮ್ಮಗನನ್ನ ತುಂಬ ಅದ್ದೂರಿಯಾಗಿ ಇವತ್ತು ಬರಮಾಡ್ಕೊಂಡಿದ್ದಾರೆ. ನಿಮಗೆ ಒಬ್ಬ ಶಾಸಕನಾಗಿ ಒಬ್ಬ ಸಮೃದ್ಧ ಮಂಜುನಾಥ್ ಕಡೆಯಿಂದ ನಿಮಗೆ ಪ್ರಣಾಮಗಳನ್ನು ತಿಳಿಸ್ತಾ ಇದೇ ಥರ ಮುಂದಿನ ದಿವಸ ಕೂಡ ಇಡೀ ಕರ್ನಾಟಕ ರಾಜ್ಯದ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಅಂತ ನನ್ನ ಭಾಷಣಕ್ಕೆ ಮುಕ್ತಾಯಗೊಳಿಸಿ ನಾನು ಹಿಂದೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಮೃದ್ಧಿ ಮಂಜುನಾಥ್ರವರ ಅಬ್ಬರದ ಭಾಷಣಕ್ಕೆ ಅಬ್ಬರದ ಚಪ್ಪಾಳೆ ಬರಲಿ. ಧನ್ಯವಾದಗಳು. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕಾಗಿ ಬರ್ಮಾಡ್ಕೊಳ್ತಾ ಇದ್ದಾನೆ ಮಾನ್ಯ ಸಂಸದರಷ್ಟೇ ಅಲ್ಲ, ಮಾನವೀಯ ಸಂಸದರು ಅಂತ ಹೇಳ್ಬೋದು. ಮಾತು ಮಿತಿ ಕೃತಿ ಅತಿ. ನಮ್ಮ ಮಲ್ಲೇಶ್ ಬಾಬು ಅವರ ಮಾತುಗಳನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವ ನಮ್ಮ ನಾಯಕರು, ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರ್ ಅಣ್ಣವರೇ, ಇಲ್ಲಿ ವೇದಿಕೆ ಮೇಲೆ ಇರುವ ಕಿರಿಯ ನಾಯಕರ, ರಾಜಕೀಯ ಗುರುಗಳಾದ ಕುಮಾರಣ್ಣನಿಗೆ ನಮಸ್ಕರಿಸುತ್ತಾ, ದೊಡ್ಡವರು ಹೆಸರು ಹೇಳಬೇಕಿಲ್ಲಿ ಸಿದ್ಲಘಟ್ಟ ಬಂದಾಗ ದೇವೇಗೌಡರು ಅಪ್ಪಾಜಿ ಅವರಿಗೆ ಪಾದಗಳು ನಮಸ್ಕರಿಸುತ್ತಾ, ಏಕೆಂದರೆ ದೊಡ್ಡವ್ರ ಹೆಸರು ಹೇಳಲಿಲ್ಲ ಅಂದರೆ ನೀವೆಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಳ್ತೀರ, ನಿಮಗಿಂತ ಜಾಸ್ತಿ ನಿಮ್ಮ ಶಾಸಕರು ಬೇಜಾರು ಮಾಡ್ಕೊಬಿಡ್ತಾರೆ. ಅವ್ರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಇದೊಂದು ದೊಡ್ಡ ಸಭೆ. ಇದರಲ್ಲಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕೋಲಾರ ಜಿಲ್ಲೆ ಜನತೆಗೆ ನಾನು ಋಣಿ ಆಗಿರ್ತೀನಿ. ಯಾಕಂದರೆ 2 ಸತಿ ಸೋತ್ರೇನು, 3ನೇ ಸತಿ ನೀವು ಗೆಲ್ಸ್ಕೊಟ್ರಿ ನನ್ನ. 3ನೇ ಸತಿ ಗೆಲ್ಸ್ಕೊಟ್ಟಿದ್ದಕ್ಕಲ್ಲ, ಒಂದು ಕಡೆ ಕುಮಾರಣ್ಣ ಮತ್ತು ದೇವೇಗೌಡರ ಅಪ್ಪಾಜಿ ಡೆಲ್ಲಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನೀವೊಂದು ಅದೃಷ್ಟ ನನಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಾನು ನಮಸ್ಕರಿಸುತ್ತೇನೆ. ಯಾಕಂದರೆ ಈ 1 ವರ್ಷದಲ್ಲಿ ಸುಮಾರು 100-120 ದಿನ ಡೆಲ್ಲಿಯಲ್ಲಿದ್ದಾಗ ಇಬ್ಬರ ಜೊತೆನೂ ನಾನು ಕೆಲಸ ಮಾಡ್ತಾ ಇದ್ದೆ. ಲೋಕಸಭೆಯಲ್ಲಿ ಕುಮಾರಣ್ಣ ಜೊತೆ, ಲೋಕಸಭೆ ಆದಮೇಲೆ ಫ್ರೀ ಇದ್ದಾಗ ರಾಜ್ಯಸಭೆಯಲ್ಲಿ ಮುಗಿಸ್ಕೊಂಡು ದೇವೇಗೌಡರ ಅಪ್ಪಾಜಿ ಬಂದಾಗ ಅವರು ನನಗೆ ಹೇಳ್ತಾ ಇದ್ರು, ನಾನು ಯಾವಾಗ ಮಾತಾಡ್ತಾ ಇದ್ದೀನೋ ಪಾರ್ಲಿಮೆಂಟಲ್ಲಿ ಅವರು ಕೇಳಿಸ್ಕೊಂಡು ಚೆನ್ನಾಗಿ ಮಾತಾಡಿದ್ಯಾ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ಇದನ್ನು ಹಿಂಗೆ ಮಾತಾಡಬೇಕು, ಇದನ್ನು ಹಿಂಗೆ ಬೇರೆ ಥರ ನೋಡಬೇಕು ಅಂತ ಹೇಳ್ತಾ ಇದ್ರು. ಇಂತಹ ಒಂದು ಅದೃಷ್ಟ ನೀವು ನನಗೆ ಕೊಟ್ಟಿದ್ದೀರಾ. ಇದ್ರ ಜೊತೆ ಏನು ಒಂದು ಸತಿ ಒಂದು 4-5 ತಿಂಗಳಿಂದ ಕುಮಾರಣ್ಣ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ, ಅಣ್ಣ ದಯವಿಟ್ಟು ನಿಖಿಲ್ ಅಣ್ಣಗೆ ಜವಾಬ್ದಾರಿ ಕೊಡಿ, ಇನ್ನು ಪಕ್ಷ ಸಂಘಟನೆ ಮಾಡಬೇಕು, ನಾವು ಪಕ್ಷ ಸಂಘಟನೆ ಸ್ವಲ್ಪ ಎಲ್ಲೋ ಹಿಂದೆ ಹೋಗ್ತಾ ಇದೆ, ನೀವು ಇಲ್ಲಿ ಕೇಂದ್ರದಲ್ಲಿ ಇದ್ದೀರಿ ಅಂದಾಗ, ಅದು ನನ್ನಿಂದನೋ ಇಲ್ಲಾಂದರೆ ಬೇರೆ ಇಲ್ಲಿ ಹಿರಿಯರು ಎಲ್ಲ ನಾಯಕರು ಕೂತ್ಕೊಂಡು ಕುಮಾರಣ್ಣಂಗೆ ಹೇಳಿದಾಗ ಒಂದು ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಏನು ಜನರೊಂದಿಗೆ ಜನತಾದಳ ಅಂತ ಏನು ಒಂದು ಕಾರ್ಯಕ್ರಮ ಸೃಷ್ಟಿ ಮಾಡಿ, ಏನು ಒಂದು ನಿನ್ನೆ ಮಾತಾಡ್ತಾ ಇರುವಾಗ ನಮ್ಮ ಅನ್ನದಾನಿ ಸಾಹೇಬರು ಅಶ್ವಮೇಧ ಕುದುರೆಯನ್ನು ಬಿಟ್ಟಿದ್ದೀವಿ ಅಂತ, ಅದು ನಿಜವಾಗ್ಲೂ ಅದು ಅಶ್ವಮೇಧ ಕುದುರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಖಿಲ್ ಅವರು ಏನು ಕೆಲಸ ಮಾಡಿ ಈ ಸಭೆಗಳು ಮಾಡ್ಕೊಂಡು ಹೋಗ್ತಾ ಇದ್ದೀರೋ, ಈ ಸಭೆಗಳಲ್ಲಿ ಜನಸ್ಪಂದನೆ ಎಷ್ಟು ಜೋರಾಗಿದೆಯೋ ಕುಮಾರಣ್ಣಗೆ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಜೋರಾಗಿ ನೀವು ಸ್ಪಂದನೆ ಮಾಡ್ತಾ ಇದ್ದೀರಾ ನಿಖಿಲ್ ಅವ್ರಿಗೆ ಒಂದು ಧೈರ್ಯ ತುಂಬಿಸ್ತಾ ಇದ್ದೀರಾ, ನಿಮ್ಮ ಜೊತೆ ನಾವು ಇದ್ದೀವಿ ಅಂತ. ಏನು ಜವಾಬ್ದಾರಿ ಕುಮಾರಣ್ಣ ಮತ್ತು ದೇವೇಗೌಡರ ಅಪ್ಪಾಜಿ ಕೊಟ್ಟಿದ್ದಾರೋ ಅದನ್ನು ನಿಭಾಯಿಸೋಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಏನು ನೀವು ತೋರಿಸ್ತಾ ಇದ್ದೀರೋ, ಅದ್ರ ಜೊತೆ ಏನು ನಾವೆಲ್ಲ ಇಲ್ಲಿ ನಾಯಕರು, ಶಾಸಕರಾದರೂ ಆಗಲಿ, ನಾನು ಒಬ್ಬ ಸಂಸದನಾಗಲಿ, ಇಲ್ಲಿ ಇರುವ MLCಗಳಾದರೂ ಆಗಲಿ, ಎಲ್ಲರೂ ಅವ್ರ ಜೊತೆ ಇದ್ದು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀವಿ. ದಯವಿಟ್ಟು ನೀವು 2028 ಕುಮಾರಣ್ಣನ ಮುಖ್ಯಮಂತ್ರಿ ಆಗಿ ನೋಡಬೇಕಂದ್ರೆ ಏನು ಒಂದು ಕಾರ್ಯಕ್ರಮ ನಿಖಿಲ್ ಅವರು ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೋ, ಇದಕ್ಕೆ ನೀವು ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೆ
ಸಪೋರ್ಟ್ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ಏನು ಒಂದು ಸಂಸದನಾಗಿ ನಾನು ಕೆಲಸ ಮಾಡ್ಕೊಂಡು 1 ವರ್ಷದಲ್ಲಿ ನನಗೆ ನಿಜವಾಗ್ಲೂ ಶಿಡ್ಲಘಟ್ಟದಿಂದ ಒಂದು ಫೋನು ಬರಲ್ಲ, ಬರೀ ಶಾಸಕರೇ ನೋಡ್ತಾರೆ. ನಮ್ಮ ಕೋಲಾರ ಲೋಕಸಭಾ ಸಂಸದರು ಮಲ್ಲೇಶ್ ಅಣ್ಣವರು ಮೊನ್ನೆ ಏನು ನಾವು ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಭವನಕ್ಕೆ ನಾವು ಹೋಗಿ ಅನುದಾನ ಕೇಳಿದಾಗ 1 ಕೋಟಿ ರೂಪಾಯಿ ಅನುದಾನ ಅವರ ಒಂದು ಸಂಸದರು ಅನುದಾನದಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು ನನಗಿದು ಬೇಕು ಅಂತ ಹೇಳಲ್ಲ, ಇದು ಎಲ್ಲ ಜನಕ್ಕೆ ಹೇಳ್ಬಿಟ್ಟಿದ್ದೇನೆ, ನಾನು ಕಾರ್ಯಕರ್ತರಿಗೆ ಹೇಳ್ಬಿಟ್ಟಿದ್ದೇನಪ್ಪ, ಇದು ಒಂದು ಸೈನ್ ಮಾಡಿಕೊಡು ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿ ತಂದು ಇಟ್ಬಿಡ್ತಾರೆ ನನಗೆ. ಇವತ್ತವರೆಗೂ ನಾನು ಸುಮಾರು ಒಂದು 2-3 ಕಂಪ್ಲೇಂಟ್ಸ್ ನನ್ನ ಹತ್ರವರೆಗೂ ಬಂದಿದೆ ಅಷ್ಟೇ ಶಿಡ್ಲಘಟ್ಟ ಕ್ಷೇತ್ರದಿಂದ. ಅದು ಬಿಟ್ಟರೆ ಎಲ್ಲ ನಮ್ಮ ಶಾಸಕರು ಅವರೇ ಇಲ್ಲಿ ಸಾಲ್ವ್ ಮಾಡ್ತಾರೆ. 8 ಕ್ಷೇತ್ರ ಇದೆ ಅಂತ ಮರ್ತೋಗಿದ್ದೀನಿ. ಶಿಡ್ಲಘಟ್ಟ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಮಾತ್ರ ನನಗೆ ಇಲ್ಲಿ ಜ್ಞಾಪಕ ಬರುತ್ತೆ, ಇಲ್ಲಾಂದರೆ ಬೇರೆ ಕ್ಷೇತ್ರದೆಲ್ಲ ಒಂದು ಏನೋ ಒಂದು ಕಂಪ್ಲೇಂಟ್ ಬರ್ತೈತೆ, ಪೊಲೀಸ್ ಫೋನಿಗೆ ಮಾಡಿ, ಎಲ್ಲ ತಹಶೀಲ್ದಾರ್ಗೆ ಫೋನ್ ಮಾಡಿ ಅಂತ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ನಮ್ಮ ರವಿ ಅಣ್ಣನೇ ಎಲ್ಲ ನೋಡ್ಕೊಬಿಡ್ತಾರೆ. ಇಂತಹ ಒಂದು ಪರಿಸ್ಥಿತಿ ನನಗಿದೆ. ಅಂತ ಒಂದು ಏನು ಒಂದು ಶಿಡ್ಲಘಟ್ಟಲ್ಲಿ 1 ಕೋಟಿ ರೂಪಾಯಿ ಕೇಳಿದ್ರು, ಅದು ನಿಜವಾಗ್ಲೂ ಅದು ಅವರು ಏನು ಒಂದು ಕೇಳಿದ್ರು ಅದು ಮೋಸ್ಟ್ಲಿ ಭಾಳ ಕಡಿಮೆ ಅನಿಸುತ್ತೆ ನನಗೆ. ಅವ್ರು ಏನು ಕೇಳಿದ್ರು ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದ್ರ ಜೊತೆ ಬೇರೆ ಇನ್ನು ಏನು ಕೆಲಸಗಳಾಗಬೇಕಾಗಿದೆಯೋ ರವಿ ಅಣ್ಣ ಅವ್ರು ನನಗೆ ಹೇಳ್ತಾನೆ ಇರ್ತಾರೆ, ಏನಾದರೂ ಅದು ಇದು ಮಾಡು ಅಂತ. ಅಂತಹ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತೀವಿ. ಏನು ಒಂದು ಆಶೀರ್ವಾದ ಮಾಡಿಕೊಟ್ಟಿದ್ದೀರೋ, ನಿಮಗೆ ಏನಾದರೂ ಬೇರೆ ಏನಾದರೂ ಇದ್ದರೆ ವಿಚಾರ ಅಣ್ಣನಿಗೆ ತಿಳಿಸಿ. ಯಾವುದೋ ಒಂದು ಮಾತ್ರ ಕಲಿಸಿದ್ರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಮಾತ್ರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.